Good morning students. In today's class I am going to explain you meaning, definitions and types of rights. First one, meaning of rights. Rights means rights are those conditions or opportunities which are essential for the all round development of the individual. Here rights means rights are those conditions or the opportunities. Rights are the conditions or the opportunities essential for the all round development of individual. Or rights state creates the conditions called rights. Rights may be in the form of conditions or the opportunity. So state creates the conditions, that is the right, to protect the life, liberty and also the property of the individuals. So the state aims at the enrichment of the individuals. That is why it provides the various rights and also the opportunities to the individual. So rights means regarding the meaning of the rights. The different scholars interpreted the rights in the different ways. ಈಗ ರೈಟ್ಸ್ ಅಂದರೆ ಏನು ಅಂತೇಳಿ ತಿಳ್ಕೊಳ್ಬೇಕು ಅಂತ ಇದ್ದರೆ, ಹಕ್ಕುಗಳು ಅಂತ ಹೇಳಿದರೆ ಇದು ಎಗೇನ್ ಲೈಕ್ ಲಿಬರ್ಟಿ ಆ್ಯಂಡ್ ಆಲ್ಸೋ ದ ಈಕ್ವಾಲಿಟಿ. ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ರೈಟ್ಸ್, ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಇಂಟರ್ಪ್ರಿಟ್. ವೆನ್ ವಿ interpret the rights, it is very difficult to answer these questions. ಸೊ ರೈಟ್ಸ್ ಅಂದ್ರೇನು? ರೈಟ್ಸ್ ಅಂತ ಹೇಳಿದ ಕೂಡಲೇ ನಮಗೆ ಏನು ಹೇಳ್ತೇವೆ ಅಂತ ಹೇಳಿದರೆ, ನಾವು ರೈಟ್ಸ್ ಅಂದ್ರೇನು ಅಂತ ಹೇಳುವಾಗ ನಮಗೆ ಸಿವಿಲ್ ರೈಟ್ಸ್ ಇದೆ, ಪೊಲಿಟಿಕಲ್ ರೈಟ್ಸ್ ಇದೆ, ಇಕನಾಮಿಕ್ ರೈಟ್ಸ್ ಇದೆ ಅಂತೇಳಿ ಹೇಳಿಕೊಂಡು ಹೋಗ್ಬೋದು. ಏನು ರೈಟ್ಸ್ ಅಂತ ಹೇಳಿದರೆ ಅದಕ್ಕೆ ಆನ್ಸರ್ ಕೊಡೋದು ಸ್ವಲ್ಪ ಕಷ್ಟ ಅಂತೇಳಿ ಹೇಳ್ಬೋದು. ಅಂದರೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈಸಿ. ಪ್ರೀವಿಯಸ್ ಕ್ಲಾಸಲ್ಲೇ ಹೇಳಿದ ಹಾಗೆ ಲಿಬರ್ಟಿ, ಈಕ್ವಾಲಿಟಿ ಥರ ಆನ್ಸರ್ ಮಾಡುವಂಥದ್ದು ಅಥವಾ ಅದನ್ನು ಇಂಟರ್ಪ್ರಿಟ್ ಮಾಡುವಂಥದ್ದು, ವ್ಯಾಖ್ಯಾನ ಮಾಡುವಂಥದ್ದು ಸ್ವಲ್ಪ ಕಷ್ಟ ಅಂತೇಳಿ. ರೈಟ್ಸ್ ಅಂದ್ರೇನು? Rights are those conditions or the opportunities which are essential for the development of the personalities of individual. ಹಕ್ಕುಗಳು ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಕಸನಕ್ಕೆ ಸಹಾಯಕವಾಗುವ ಅಥವಾ ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಕಸನಕ್ಕೆ ಅಗತ್ಯವಾಗಿರುವಂತಹ ಕಂಡೀಷನ್ಸ್, ಪರಿಣಾಮಗಳಾಗಿರ್ಬೋದು ಅಥವಾ ಅವಕಾಶಗಳಾಗಿರ್ಬೋದು, ಅದನ್ನು ನಾವು ಹಕ್ಕುಗಳು ಅಂತೇಳಿ ಹೇಳ್ಬೋದು. ಅಂದರೆ ಹಕ್ಕುಗಳು ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯಕವಾಗುವ ಅಥವಾ ಪೂರಕವಾಗುವಂತಹ ಅವಕಾಶಗಳು ಅಥವಾ ಅಂಶಗಳನ್ನೇ ನಾವು ಹಕ್ಕುಗಳು ಅಂತೇಳಿ ಹೇಳ್ತೇವೆ ಅಂತೇಳಿ. ಅಂದರೆ ಇದರಿಂದ ನಮಗೆ ಏನು ಗೊತ್ತಾಗ್ತದೆ, ಈ ಸೆಂಟೆನ್ಸಸ್ಸನ್ನು ನಮಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ರೈಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ದ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಲ್ ಅಂತೇಳಿ. ಈ ಒಂದು ವಾಕ್ಯದಿಂದ ನಮ್ಗೆ ಏನು ತಿಳಿದು ಬರ್ತದೆ ಅಂತ ಹೇಳಿದರೆ, ಹಕ್ಕುಗಳು ನಮಗೆ ಯಾಕೆ ಬೇಕು ಅಂತ ಹೇಳಿದರೆ, ನಮ್ಮ ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತ ಇದ್ದರೆ ಅಥವಾ ನಮ್ಮ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ ಹೇಳಿದರೆ ನಮಗೆ ಹಕ್ಕುಗಳು ಅತಿ ಅಗತ್ಯ ಅಂತೇಳಿ. ಅಂದರೆ ನಮಗೆ ಹಕ್ಕುಗಳು ಇಲ್ಲ ಅಂತ ಹೇಳಿದರೆ ನಾವು ಆಲ್ ರೌಂಡ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮದು ಸರ್ವತೋಮುಖ ಬೆಳವಣಿಗೆ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದು ಬೇರೆ ಬೇರೆ ರೀತಿಯಲ್ಲಿರ್ಬೋದು. ಈಗ ನಮಗೆ ಬೇರೆ ಬೇರೆ ಹಕ್ಕು, ಟುಡೇ ದ ಸ್ಟೇಟ್ ಆರ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ವೇರಿಯಸ್ ಟೈಪ್ಸ್ ಆಫ್ ರೈಟ್, ಇಕನಾಮಿಕ್ ರೈಟ್ಸ್, ಸಿವಿಲ್ ರೈಟ್ಸ್, ಪೊಲಿಟಿಕಲ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್, ಎಕ್ಸೆಟ್ರಾ. ಸೊ ಆಲ್ ದೀಸ್ ರೈಟ್ಸ್ ಏನು ಮಾಡ್ತದೆ ಅಂತ ಹೇಳಿದರೆ, ಆಲ್ ದೀಸ್ ರೈಟ್ಸ್ ಹೆಲ್ಪ್ ಅಸ್ ಟು ಅಟೈನ್ ದ ಆಲ್ ರೌಂಡ್ ಡೆವಲಪ್ಮೆಂಟ್ ಅಂತೇಳಿ. ಎಲ್ಲ ಹಕ್ಕುಗಳು ನಮಗೆ ಯಾವುದಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳಿದರೆ, ನಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯ ಅನ್ನುವಂಥದ್ದು ಮಾಡ್ತದೆ. ಈಗ ಸಿವಿಲ್ ರೈಟ್ಸ್ ಆಗಿರ್ಬೋದು, ಬದುಕುವ ಸಿವಿಲ್ ರೈಟ್ಸಲ್ಲಿ ನಾವು ಬೇರೆ ಬೇರೆ ಹಕ್ಕುಗಳನ್ನು ಮುಂದಕ್ಕೆ ಸ್ಟಡಿ ಮಾಡಲಿಕ್ಕಿದ್ದೇವೆ ಕ್ಲಾಸಿಫಿಕೇಷನ್ ಆಫ್ ರೈಟ್ಸಲ್ಲಿ. ಆ ಎಲ್ಲ ಹಕ್ಕುಗಳು ನಮ್ಗೆ ಯಾವುದಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿದರೆ, ನಮ್ಮ ಆಲ್ ರೌಂಡ್ ಡೆವಲಪ್ಮೆಂಟಿಗೆ ಅಂತೇಳಿ. ಈಗ ಎಕ್ಸಾಂಪಲ್ ಆಗಿ ಹೇಳೋದಿದ್ರೆ, ನಮಗೆ ಒಂದು ವೇಳೆ ಬದುಕುವ ಹಕ್ಕು ಆಗಿರ್ಬೋದು, ಶಿಕ್ಷಣದ ಹಕ್ಕು ಆಗಿರ್ಬೋದು, ಧಾರ್ಮಿಕ ಹಕ್ಕುಗಳು ಆಗಿರ್ಬೋದು, ಅಥವಾ ಆಸ್ತಿಯ ಹಕ್ಕುಗಳು ಆಗಿರ್ಬೋದು, ಮಾತಾಡುವಂಥ ಸ್ವಾತಂತ್ರ್ಯಗಳಾಗಿರ್ಬೋದು, ರೈಟ್ ಟು ಲೈಫ್, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ರಿಲಿಜನ್, ಫ್ರೀಡಮ್ ಆಫ್ ಸ್ಪೀಚ್, ಎಕ್ಸ್ಪ್ರೆಷನ್, ಎಕ್ಸೆಟ್ರಾ. ಎಲ್ಲ ಹಕ್ಕುಗಳು ಏನು ಮಾಡಿದೆ ಅಂತ ಹೇಳಿದರೆ ನಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳಲಿಕ್ಕೆ ಹೆಲ್ಪ್ ಆಗಿದೆ. ಸೊ
ಈ ರೀತಿಯಾಗಿ ನಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳಲಿಕ್ಕೆ ಸಹಾಯಕವಾಗುವಂತಹ ಅಂಶಗಳನ್ನು ನಾವು ಹಕ್ಕುಗಳು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್, ಡೆಫಿನೇಷನ್ಸ್ ಆಫ್ ರೈಟ್ಸ್. ಹಾಗಾಗಿ ಹಕ್ಕುಗಳು ಏನು ಮಾಡ್ತದಂತ ಹೇಳಿದರೆ, ಈ ನಮ್ಮ ಎಲ್ಲರ ಹಕ್ಕುಗಳ ಮೇನ್ ಉದ್ದೇಶ ಇರುವುದೇ ಏನು ಅಂತ ಹೇಳಿದರೆ, ಎನ್ರಿಚ್ಮೆಂಟ್ ಆಫ್ ಇಂಡಿವಿಜುವಲ್ ಆರ್ ದ ಎನ್ರಿಚ್ಮೆಂಟ್ ಆಫ್ ದ ಸೊಸೈಟಿ. ಎಲ್ಲ ಹಕ್ಕುಗಳ ಮುಖ್ಯ ಉದ್ದೇಶ ಏನು, ಅಥವಾ ಸ್ಟೇಟ್ ನಮಗೆ ಯಾಕೆ ಹಕ್ಕುಗಳನ್ನು ಕೊಟ್ಟಿದೆ ಅಂತ ಹೇಳಿದರೆ, ಅದಕ್ಕೆ ಒಂದು ರೀಸನ್ ಏನು ಅಂತ ಹೇಳಿದರೆ, ಸ್ಟೇಟ್ ನಮಗೆ ಹಕ್ಕುಗಳನ್ನು ಕೊಟ್ಟಿರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಅಭಿವೃದ್ಧಿ ಆಗಬೇಕು ಅಂತೇಳಿ. ನಮ್ಮ ಅಭಿವೃದ್ಧಿ ಆಗಬೇಕು ಅಂತಂದರೆ ನಮ್ಗೆ ಏನು ಬೇಕು ಅಂತ ಹೇಳಿದರೆ, ಹಕ್ಕುಗಳು ಅನ್ನುವಂಥದ್ದು ಅತಿ ಅಗತ್ಯ. ನೆಕ್ಸ್ಟ್, ಡೆಫಿನೇಷನ್ಸ್. First definition is Bosanquet's definition. Bosanquet, according to Bosanquet, right means a right is a claim recognized by the society and enforced by the state. He says that right is a claim. Claim means, here claim means demand or conditions, opportunity. Right is a claim recognized by the society and enforced by the state. ಬೋಸಂಕ್ವೆಟ್ಟಿನ ಪ್ರಕಾರ ಹಕ್ಕುಗಳು ಅಂದರೇನು? ಒಂದು ರಾಜ್ಯದಿಂದ ಕಾರ್ಯಗತಗೊಳಿಸಲ್ಪಟ್ಟು ಅಥವಾ ಒಂದು ಸಮಾಜದಿಂದ ಮಾನ್ಯತೆ ಪಡೆದು ರಾಜ್ಯದಿಂದ ಕಾರ್ಯಗತಗೊಳಿಸಲ್ಪಡುವಂತಹ ಬೇಡಿಕೆಗಳನ್ನೇ ನಾವು ಹಕ್ಕುಗಳು ಅಂತೇಳಿ ಹೇಳ್ತೇವೆ ಅಂತೇಳಿ. ಅಂದರೆ ಒಂದು ಸಮಾಜದಿಂದ ಪರಿಗಣಿಸಲ್ಪಟ್ಟು ಒಂದು ಸ್ಟೇಟಿನಿಂದ, ರಾಜ್ಯದಿಂದ ಕಾರ್ಯಗತಗೊಳಿಸಲ್ಪಡುವಂತಹ ವ್ಯಕ್ತಿಯ ಬೇಡಿಕೆಗಳನ್ನೇ, ಡಿಮಾಂಡ್ಸ್ಗಳನ್ನೇ ನಾವು ಹಕ್ಕುಗಳು ಅಂತೇಳಿ ಹೇಳ್ಬೋದು. ಯಾಕಂತಂದರೆ ಈ ಸಿಂಪಲ್ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್ ಇಸ್, ಆಲ್ ದ ರೈಟ್ಸ್ ಆರ್ accepted or recognized by our society and implemented by the state or the government ಅಂತೇಳಿ. ನಮಗೇನು ಹಕ್ಕುಗಳಿದೆ ಆ ಎಲ್ಲ ಹಕ್ಕುಗಳಿಗೆ ಯಾವುದ್ರದ್ದು ಮಾನ್ಯತೆ ಇದೆ? ಸಮಾಜದ ಮಾನ್ಯತೆ ಇದೆ. ಮತ್ತು ಅದನ್ನು ಯಾವುದು ಕಾರ್ಯಗತಗೊಳಿಸ್ತದೆ ಅಂತ ಹೇಳಿದರೆ, ಅದನ್ನು ಸ್ಟೇಟ್ ಅಥವಾ ಗೌರ್ಮೆಂಟ್ ಅನ್ನುವಂಥದ್ದು ಇಂಪ್ಲಿಮೆಂಟ್ ಮಾಡ್ತದೆ ಅಂತೇಳಿ. ಹಕ್ಕುಗಳು ಅಂತ ಹೇಳಿದರೆ ನಾವೀಗ ಹೇಳ್ತೇವೆ, ಇದು ನನ್ನ ಹಕ್ಕು, ದಿಸ್ ಇಸ್ ಮೈ ರೈಟ್ ಅಂತೇಳಿ. ಅದು ರೈಟ್ ಟು ಲೈಫ್ ಆಗಿರ್ಬೋದು, ಫ್ರೀಡಮ್ ಆಫ್ ಸ್ಪೀಚ್ ಆಗಿರ್ಬೋದು. ಅದನ್ನು ಹೇಳುವಾಗ ಏನು ಹೇಳ್ತೇವೆ? ಅದು ನನ್ನ ರೈಟ್ ಅಂತೇಳಿ ನಾವು ಕಾಮನ್ ಲ್ಯಾಂಗ್ವೇಜಲ್ಲೇ ಹೇಳ್ತೇವೆ. ಹಾಗಾದರೆ ರೈಟ್ ಅಂದ್ರೇನು? ರೈಟ್ ಅಂತ ಹೇಳಿದ್ರೆ ಅದು ನನಗೆ ಸೇರಿದ್ದು ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಡಿಮಾಂಡ್, ಬೇಡಿಕೆಗಳು ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಹಾಗಾಗಿ ಒಂದು ರೈಟ್ ಅಂತ ಹೇಳಿದರೆ, ರೈಟ್ ಈಸ್ ಎ ಡಿಮಾಂಡ್ ಆರ್ ಎ ಕ್ಲೇಮ್ ರೆಕಾಗ್ನೈಸ್ಡ್ ಬೈ ದ ಸೊಸೈಟಿ ಆ್ಯಂಡ್ ಎನ್ಫೋರ್ಸ್ಡ್ ಬೈ ದ state. Next definition is H.J. Lasky's definitions. According to him, rights are the conditions of social rights are those conditions of social life without which no individual can or no man can seek in general to be himself at his best. So according to H.J. Lasky, rights are those conditions of social life without which no individual can at his best. So the simple meaning of Lasky's definitions is, he is also of the opinion that rights are very essential for the all-round development of the individual, without which he says that all-round development of the individual is not possible ಅಂತೇಳಿ. H.J. ಲಾಸ್ಕಿದು ವ್ಯೂ ಏನು ಅಂತ ಹೇಳಿದರೆ, ಅವರ ಪ್ರಕಾರ ಹಕ್ಕುಗಳು ಅಂತ ಹೇಳಿದರೆ, ಅವರು ಕೊಟ್ಟಿರುವಂತಹ ಈ ಡೆಫಿನೇಷನಿಂದ ನಮಗೆ ಏನು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ ಅಂತ ಹೇಳಿದರೆ, ಅವರ ಅಭಿಪ್ರಾಯದಲ್ಲಿ ಹಕ್ಕುಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವಂತಹ ಅಂಶಗಳು. ಹಾಗಾಗಿ ಈ ಹಕ್ಕುಗಳು ಇಲ್ಲ ಅಂತ ಹೇಳಿದರೆ ಯಾವ ವ್ಯಕ್ತಿಯೂ ಕೂಡ ಎಟ್ ಹಿಸ್ ಬೆಸ್ಟ್, ಅಂದರೆ ಅವನಿಗೆ ಅವನ ಉತ್ತಮವಾದದ್ದನ್ನು ಸಾಧಿಸಲಿಕ್ಕಾಗೋದಿಲ್ಲ. ಅವನಿಗೆ ಅವನ ಉತ್ತಮವಾದದ್ದನ್ನು ಸಾಧಿಸಲಿಕ್ಕಾಗೋದಿಲ್ಲ ಅಂದರೆ ಏನರ್ಥ ಅಂತ ಹೇಳಿದರೆ, ಅವನ ಆಲ್ ರೌಂಡ್ ಡೆವಲಪ್ಮೆಂಟ್ ಈಸ್ ನಾಟ್ ಪಾಸಿಬಲ್ ಅಂತೇಳಿ ಹೇಳಿದ್ವಿ. ಇದು ಸಿಂಪಲ್ ಮೀನಿಂಗ್ ಆಫ್ ಹಿಸ್ definition. So this is about the definitions. Next one, classification of rights. There are two types. Broadly, rights are classified into two. First one, moral rights. Second one, legal rights. There are two types of rights. One is moral right and second one, legal rights. So the first one, moral rights. Moral rights are those rights which are based on customs, usages, public
opinion, etc., etc. Or rights, moral rights are those rights which are based on moral values ಅಂತೇಳಿ. ನೈತಿಕ ಹಕ್ಕುಗಳು, ಹಕ್ಕುಗಳಲ್ಲಿ ಎರಡು ವಿಧ. ಒಂದು ನೈತಿಕ ಹಕ್ಕುಗಳು, ಎರಡನೇದು ಶಾಸನಾತ್ಮಕ ಹಕ್ಕುಗಳು ಅಂತೇಳಿ. ಫಸ್ಟ್ ಒನ್, ನೈತಿಕ ಹಕ್ಕುಗಳಂದ್ರೆ ಏನು? ನೈತಿಕ ಹಕ್ಕುಗಳು ಅಂತ ಹೇಳಿದರೆ ನೈತಿಕತೆಯ ಮೇಲೆ ವ್ಯಾಲ್ಯೂಸ್, ಮೌಲ್ಯಗಳ ಮೇಲೆ ನಿಂತಿರುವಂತಹ ಹಕ್ಕುಗಳನ್ನು ನಾವು ನೈತಿಕ ಹಕ್ಕುಗಳು ಅಂತೇಳಿ ಹೇಳ್ತೇವೆ. ಅಥವಾ ರೂಢಿಗಳು, ಸಂಪ್ರದಾಯಗಳು ಅಥವಾ ಜನರ ಅಭಿಪ್ರಾಯಗಳನ್ನು ಆಧರಿಸಿರುವಂತಹ ಹಕ್ಕುಗಳನ್ನು ನಾವು ನೈತಿಕ ಹಕ್ಕುಗಳು ಅಂತೇಳಿ ಹೇಳ್ತೇವೆ. ಎಕ್ಸಾಂಪಲ್ ಫಾರ್ ದ ಮಾರಲ್ ರೈಟ್ಸ್ ಆರ್ respect to the teacher, respect to the elders and respect to our parents. All these are the example for the moral rights ಅಂತೇಳಿ. ಈಗ ಮಾರಲ್ ರೈಟ್ಸ್ಗೆ ನಾವು ಯಾವುದನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು? ಈಗ ಎಕ್ಸಾಂಪಲ್ ಆಗಿ ಹೇಳಿದರೆ ಟೀಚರ್ಸ್ಗೆ ಗೌರವ ಕೊಡುವಂಥದ್ದು, ಅಥವಾ ಗುರು ಹಿರಿಯರಿಗೆ ಗೌರವ ಕೊಡೋದು, ನಮ್ಮ ಹೆತ್ತವರನ್ನು ಗೌರವಿಸುವಂಥದ್ದು, ಇದೆಲ್ಲ ಯಾವುದಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ತೇವೆ ಅಂತ ಹೇಳಿದರೆ ನೈತಿಕ ಹಕ್ಕುಗಳಿಗೆ ಎಕ್ಸಾಂಪಲ್ ಆಗಿ ನಾವು ಕೊಡ್ತೇವೆ. ಯಾಕೆಂತ ಹೇಳಿದರೆ ಟು ರೆಸ್ಪೆಕ್ಟ್ ಅವರ್ ಟೀಚರ್ಸ್ ಆ್ಯಂಡ್ ಆಲ್ಸೋ ದ ಎಲ್ಡರ್ಸ್ ಈಸ್ ಒನ್ ಆಫ್ ದ ಮೇನ್ ಮಾರಲ್ ಡ್ಯೂಟಿ ಆಫ್ ಎವ್ರಿ ಪರ್ಸನ್. ಅಥವಾ ಟು ಲುಕ್ ಆಫ್ಟರ್ ಅವರ್ ಪೇರೆಂಟ್ಸ್ ಆಗಿರ್ಬೋದು, ಅದು ಕೂಡ ಏನು ಅಂತ ಹೇಳಿದರೆ ನಮ್ಮೆಲ್ಲರ ಕೂಡ ಮಾರಲ್ ಕರ್ತವ್ಯ. ಯಾಕೆಂತಂದರೆ ಈ ಎಲ್ಲ ರೈಟ್ಸನ್ನು, ಈಗ ಮಾರಲ್ ರೈಟ್ಸ್ ಆರ್ ಆಕ್ಸೆಪ್ಟೆಡ್ ಬೈ ದ ಸೊಸೈಟಿ, ಬಟ್ ದೀಸ್ ರೈಟ್ಸ್ ಆರ್ ನಾಟ್ ಎನ್ಫೋರ್ಸ್ಡ್ ಬೈ ದ ಸ್ಟೇಟ್ ಅಂತೇಳಿ. ಈಗ ನಾವು ಲೀಗಲ್ ರೈಟಿಗೆ ಮತ್ತು ಮಾರಲ್ ರೈಟಿಗೆ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದರೆ, ಈ ಮಾರಲ್ ರೈಟ್ಸನ್ನು ಸಮಾಜ ಮಾನ್ಯತೆ ಮಾಡಿದೆ, ಆದರೆ ಇದನ್ನು ಯಾವುದು ಮಾನ್ಯತೆ ಮಾಡಿಲ್ಲ ಅಂತ ಹೇಳಿದರೆ ಸ್ಟೇಟ್ ಅದನ್ನು ಕಾರ್ಯಗತಗೊಳಿಸುವುದಿಲ್ಲ. ಹಾಗಾಗಿ ಅದನ್ನು ಫಾಲೋ ಮಾಡೋದು ಅಥವಾ ಮಾಡದೇ ಇರೋದು ಅದು ಅವರವರ ವ್ಯಾಲ್ಯೂಸ್ಗೆ ಬಿಟ್ಟಿರುವಂಥದ್ದು. ನಾವು ಒಳ್ಳೆಯವರಾಗಿದ್ದರೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ಫಾಲೋ ಮಾಡ್ತೇವೆ. ಈಗ ನಾವು ಒಳ್ಳೆಯವರಾಗಿದ್ದರೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಗುರು ಹಿರಿಯರನ್ನು ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಟೀಚರ್ಸನ್ನು ರೆಸ್ಪೆಕ್ಟ್ ಮಾಡ್ತೇವೆ, ನಮ್ಮ ಹಿರಿಯರನ್ನು ರೆಸ್ಪೆಕ್ಟ್ ಮಾಡ್ತೇವೆ. ಇದೆಲ್ಲ ಅವರವರ ವ್ಯಾಲ್ಯೂಸ್ಗೆ ಬಿಟ್ಟಿರುವಂಥದ್ದು. ಹಾಗಾಗಿ ನಾವು ಟೀಚರ್ಸನ್ನು ರೆಸ್ಪೆಕ್ಟ್ ಮಾಡಿಲ್ಲ ಅಥವಾ ನಮ್ಮ ಪೇರೆಂಟ್ಸನ್ನು ನೋಡಿಕೊಳ್ಳಿಲ್ಲ ಅಂತ ಹೇಳಿದರೆ ಅದಕ್ಕೆ ಪನಿಷ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಅದು ಅವರವರಿಗೆ ಮಾರಲ್ ವ್ಯಾಲ್ಯೂಸ್ಗೆ ಬಿಟ್ಟಿರುವಂಥದ್ದು ಅಂತೇಳಿ. ಯಾಕಂತಂದರೆ ದೀಸ್ ರೈಟ್ಸ್ ಆರ್ ಆಕ್ಸೆಪ್ಟೆಡ್ ಬೈ ದ ಸೊಸೈಟಿ, ಬಟ್ ದೀಸ್ ರೈಟ್ಸ್ ಆರ್ ನಾಟ್ ಇಂಪ್ಲಿಮೆಂಟೆಡ್ ಬೈ ದ ಸ್ಟೇಟ್. ಹೆನ್ಸ್ ದ ವೈಲೇಷನ್ ಆಫ್ ದ ಮಾರಲ್ ರೈಟ್ಸ್ ಡಸ್ ನಾಟ್ leads to the punishment ಅಂತೇಳಿ. ವೈಲೇಷನ್ ಆಫ್ ದ ಮಾರಲ್ ರೈಟ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಎ ಪನಿಷೇಬಲ್ ಅಫೆನ್ಸ್. ಇದನ್ನು ಫಾಲೋ ಮಾಡಿಲ್ಲ ಅಂತ ಹೇಳಿದರೆ ಅದನ್ನು ನಾವು ಅಪರಾಧ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ ಅಥವಾ ಶಿಕ್ಷೆ ಕೊಡಲಿಕ್ಕೂ ಕೂಡ ಆಗೋದಿಲ್ಲ. ಸೊ ದಿಸ್ ಟೈಪ್ ಆಫ್ ಲಾ ರೈಟ್ಸ್ ಆರ್ ಕಾಲ್ಡ್ ಆಸ್ ಎ ಮಾರಲ್ ರೈಟ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಲೀಗಲ್ ರೈಟ್ಸ್. ಲೀಗಲ್ ರೈಟ್ಸ್ ಮೀನ್ಸ್, ಲೀಗಲ್ ರೈಟ್ಸ್ ಆರ್ those rights which are accepted and enforced. Legal rights are those rights which are accepted and legal rights are accepted by the society and enforced by the state. Enforced by the state. Legal rights are those rights which are accepted by the society and implemented by the state. ಶಾಸನಾತ್ಮಕ ಹಕ್ಕುಗಳು ಅಂತ ಹೇಳಿದರೆ ಸಮಾಜದಿಂದ ಮಾನ್ಯತೆ ಪಡೆದು ಸರ್ಕಾರದಿಂದ ಕಾರ್ಯಗತಗೊಳಿಸಲ್ಪಡುವಂತಹ ಹಕ್ಕುಗಳನ್ನು ನಾವು ಲೀಗಲ್ ಹಕ್ಕುಗಳು ಅಥವಾ ಶಾಸನಾತ್ಮಕ ಹಕ್ಕುಗಳು ಅಂತೇಳಿ ಹೇಳ್ತೇವೆ. ವೈಲೇಷನ್ ಆಫ್ ದ ಲೀಗಲ್ ರೈಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಪನಿಷೇಬಲ್ ಅಫೆನ್ಸ್ ಅಂತೇಳಿ. ಸೊ ಲೀಗಲ್ ರೈಟ್ಸ್ ಆರ್ ದೋಸ್ ರೈಟ್ಸ್, ದೀಸ್ ರೈಟ್ಸ್ are accepted by the society and also the enforced by the state. Further, legal rights are divided into three types. They are civil rights, political rights and economic rights. Legal rights consist three types of rights. They are civil rights, political rights and economic rights ಅಂತೇಳಿ. ನಾವು ಶಾಸನಾತ್ಮಕ ಹಕ್ಕುಗಳಲ್ಲಿ ಮೂರು ರೀತಿಯ ಹಕ್ಕುಗಳನ್ನು ಕಾಣ್ತೇವೆ. ಒಂದು ನಾಗರಿಕ ಹಕ್ಕುಗಳು, ಎರಡನೇದು ರಾಜಕೀಯ ಹಕ್ಕುಗಳು, ಥರ್ಡ್ ಒನ್ ಆರ್ಥಿಕ ಹಕ್ಕುಗಳು. ಫಸ್ಟ್ ಲೀಗಲ್ ರೈಟ್ ಈಸ್ ಸಿವಿಲ್ ರೈಟ್ಸ್. ಸಿವಿಲ್ ರೈಟ್ಸ್.
Civil rights are further divided into various types. They are first civil right is right to life. First civil right of every individual is right to life. Right to life is considered as very important and the basic right of every individual, because in the absence of this right all other rights becomes meaningless ಅಂತೇಳಿ. ಬದುಕುವ ಹಕ್ಕು ಅನ್ನುವಂಥದ್ದು ಎಲ್ಲ ಹಕ್ಕುಗಿಂತ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕೆ ಅಂತಂದರೆ ಬದುಕುವ ಹಕ್ಕು ಇಲ್ಲ ಅಂತ ಹೇಳಿದರೆ ಉಳಿದೆಲ್ಲ ಹಕ್ಕುಗಳು ಏನಾಗಿ ಬಿಡ್ತದೆ ಅಂತ ಹೇಳಿದರೆ ನಿರರ್ಥಕವಾಗಿ ಬಿಡ್ತದೆ ಅಂತೇಳಿ. ಅಂದರೆ ಒಬ್ಬ ವ್ಯಕ್ತಿಗೆ ಬದುಕುವ ಹಕ್ಕಿದ್ದಾಗ ಮಾತ್ರ ಅವನಿಗೆ ಉಳಿದೆಲ್ಲ ಹಕ್ಕುಗಳು ಇಂಪಾರ್ಟೆಂಟ್ ಅಂತ ಅನಿಸೋದು. ಹಾಗಾಗಿ ಅವರ್ ಸ್ಟೇಟ್ ಆರ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದಿಸ್ ರೈಟ್ ಟು ಎವ್ರಿ ಇಂಡಿವಿಜುವಲ್ಸ್ ಅಂತೇಳಿ. ಸೊ ಸಿವಿಲ್ ರೈಟ್ಸ್ ಅಂದ್ರೇನು? ಈಗ ಇದು ಫಸ್ಟ್ ಟೈಪ್ ಆಫ್ ರೈಟ್ಸ್. ಸಿವಿಲ್ ರೈಟ್ಸ್ ಅಂದ್ರೇನು? ಸಿವಿಲ್ ರೈಟ್ಸ್ ಆರ್ ದೋಸ್ ರೈಟ್ಸ್ which are very essential to lead a civilized life. To lead a civilized life, these rights are very essential. So civil rights means, civil rights are those rights which are very essential to lead a civilized life in the society ಅಂತೇಳಿ. ನಾಗರಿಕ ಹಕ್ಕುಗಳು ಅಂತ ಹೇಳಿದರೆ ಒಂದು ನಾಗರಿಕರ ಥರ ಲೈಫ್ ಅಂದರೆ ಒಬ್ಬ ವ್ಯಕ್ತಿ ಮನುಷ್ಯನ ಥರ ಸಮಾಜದಲ್ಲಿ ಬದುಕಬೇಕು ಅಂತ ಇದ್ದರೆ ಅವನಿಗೆ ಸಹಾಯಕವಾಗುವಂಥ ಹಕ್ಕುಗಳನ್ನು ನಾವು ನಾಗರಿಕ ಹಕ್ಕುಗಳು ಅಂತೇಳಿ ಹೇಳ್ತೇವೆ. ಫಸ್ಟ್ ಒನ್ ರೈಟ್ ಟು ಲೈಫ್. ನಮಗೆಲ್ಲರಿಗೆ ಕೂಡ ಬದುಕುವ ಹಕ್ಕನ್ನು ನಮ್ಮ ಸ್ಟೇಟ್ ಅನ್ನುವಂಥದ್ದು ಕೊಟ್ಟಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಏನಂತ ಕನ್ಸಿಡರ್ ಮಾಡ್ತಾರೆ? ಅಟೆಂಪ್ಟ್ ಟು ಸುಸೈಡ್ ಆಗಿರ್ಬೋದು, ಸುಸೈಡ್ ಮಾಡಿಕೊಳ್ಳೋದಾಗಿರ್ಬೋದು, ಇದೆಲ್ಲ ಕನ್ಸಿಡರ್ಡ್ ಆಸ್ ಎ ಪನಿಷೇಬಲ್ ಅಫೆನ್ಸ್. ಯಾರಿಗೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ರೈಟ್ ಇಲ್ಲ. ಹಾಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಥವಾ ಆತ್ಮಹತ್ಯೆಗೆ ಪ್ರಯತ್ನಿಸುವುದು ಇದೆರಡೂ ಕೂಡ ಏನಂತ ಕನ್ಸಿಡರ್ ಮಾಡ್ತೇವೆ ನಮ್ಮ ದೇಶದಲ್ಲಿ ಅಂತ ಹೇಳಿದರೆ ಶಿಕ್ಷಾರ್ಹ ಅಪರಾಧ ಅಂತೇಳಿ ಅನಿಸಿಕೊಳ್ತದೆ. ಯಾಕೆಂತಂದರೆ ಅವರ್ ಸ್ಟೇಟ್ ಪ್ರೊವೈಡ್ಸ್ ಓನ್ಲಿ ದ ರೈಟ್ ಟು ಲೈಫ್. ನೆಕ್ಸ್ಟ್ ಸೆಕೆಂಡ್ ಒನ್, ರೈಟ್ ಟು ಫ್ಯಾಮಿಲಿ. Second civil right is right to family. Every person has the right to marriage and right to have his own family, because the right to marriage and also the right to family, both the rights are also helps the individual to lead a civilized life. For this purpose the state, every state fixes the minimum age for marriage both for girls and also the boys. At present in India, the minimum age for marriage for girls is 18 and boys it is for 21 years. So the second civil right is right to family. ಎರಡನೇ ಸಿವಿಲ್ ಹಕ್ಕು ಯಾವುದು ಅಂತ ಹೇಳಿದರೆ ನಾಗರಿಕ ಹಕ್ಕುಗಳು ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ನಾಗರಿಕನ ಥರ ಅಥವಾ ಮನುಷ್ಯನ ಥರ ಅವನಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಎರಡನೆಯ ಹಕ್ಕು ಅದು ಕೌಟುಂಬಿಕ ಹಕ್ಕು ಅಂತೇಳಿ. ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ ಮದುವೆಯಾಗುವಂಥ ಹಕ್ಕು ಮತ್ತು ತನ್ನದೇ ಆದಂತಹ ಕುಟುಂಬವನ್ನು ಹೊಂದುವಂತಹ ಅಧಿಕಾರವನ್ನು ಕೊಡಲಾಗಿದೆ. ಅದಕ್ಕೋಸ್ಕರ ಸ್ಟೇಟ್ ಏನು ಮಾಡಿದೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಹುಡುಗರಿಗಾಗಿರ್ಬೋದು ಹುಡುಗಿಯರಿಗಾಗಿರ್ಬೋದು ಮಿನಿಮಮ್ ಏಜ್ ಅಂತ ಇದೆ. ಮದುವೆ ಆಗಲಿಕ್ಕೆ ಒಂದು ಕನಿಷ್ಠ ವಯಸ್ಸು ಅನ್ನುವಂಥದ್ದಿದೆ. ಅದು ಹುಡುಗರಿಗೆ 21 ವರ್ಷ ಆದರೆ ಹುಡುಗಿಯರಿಗೆ 18 ವರ್ಷ ಅನ್ನುವಂಥದ್ದನ್ನು ಫಿಕ್ಸ್ ಅಂತ ಮಾಡಿದ್ದಾರೆ. ನೆಕ್ಸ್ಟ್ ಥರ್ಡ್ ಸಿವಿಲ್ ರೈಟ್ ಈಸ್ ರೈಟ್ ಟು ರಿಲಿಜನ್. Third civil right is right to religion. Right to religion, this right is also considered as a very important right of the individual. It is also considered as one of the fundamental right of the individual also. So according to the right to religion in India, every individual is free to practice, profess and propagate any religion of his choice. Every individual is free to practice, profess and propagate any religion of his choice ಅಂತೇಳಿ. ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದೇ ಆದಂತಹ ಧರ್ಮವನ್ನು, ತನ್ನದೇ ಆದಂತಹ ಧರ್ಮವನ್ನು ಪಾಲಿಸುವಂಥದ್ದು, ಸೇರುವಂಥದ್ದು ಮತ್ತು ಅದನ್ನು ಪ್ರತಿಪಾದಿಸುವಂತಹ ಹಕ್ಕುಗಳನ್ನು ಕೊಡಲಾಗಿದೆ. ಫಾರ್ ಎಕ್ಸಾಂಪಲ್, ಎವ್ರಿ ಪರ್ಸನ್ ವೆನ್ ಟಿಲ್ ಹಿ ಅಟೈನ್ ದ ಏಜ್ ಆಫ್ 18 years, every individual follow his father's religion. When he attained the age of 18 years, he is free to practice any religion of his choice ಅಂತ ಇದೆ.
18 ವರ್ಷದ ತನಕ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಅವರ ತಂದೆಯ ಧರ್ಮ ಅನ್ನುವಂಥದ್ದೇ ಬರ್ತದೆ. ಆದರೆ 18 ವರ್ಷದ ನಂತರ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಇಷ್ಟವಾಗುವಂಥ ಧರ್ಮವನ್ನು ಅವರು ಸೇರ್ಬೋದು ಮತ್ತು ಅದನ್ನು ಪ್ರತಿಪಾದಿಸುವಂಥ ಅವಕಾಶಗಳನ್ನು ಕೂಡ ಪ್ರತಿಯೊಬ್ಬರಿಗೆ ಕೊಡಲಾಗಿದೆ. ನೆಕ್ಸ್ಟ್ 4th ಒನ್, ಫ್ರೀಡಮ್ ಆಫ್ ಸ್ಪೀಚ್. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. Freedom of speech and expressions. Freedom of speech and expressions. This is also considered as one of the basic right of the individual. Every individual is free to express his views for or against. This right helps every individual to attain the ಆಲ್ ರೌಂಡ್ ಡೆವಲಪ್ಮೆಂಟ್. ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ ನಮ್ಮ ದೇಶದಲ್ಲಿ ಮಾತಾಡುವಂಥ ಸ್ವಾತಂತ್ರ್ಯ ಆ್ಯಂಡ್ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯಗಳನ್ನು ಕೊಡಲಾಗಿದೆ. ಆದರೆ ವಿ ಆಲ್ವೇಸ್ ಎಕ್ಸಸೈಸ್ ದಿಸ್ ರೈಟ್ ವಿದಿನ್ ದ ರೆಸ್ಟ್ರಿಕ್ಷನ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ನಮಗೆ ಮಾತಾಡುವಂಥ ಸ್ವಾತಂತ್ರ್ಯ ಇದೆ ಅಥವಾ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ಇದೆ ಅಂತ ಹೇಳಿದರೆ ಅದನ್ನು ನಾವು ಹೇಗೆ ಚಲಾಯಿಸಬೇಕು ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಷನಲ್ಲಿ ಹೇಗೆ ಹೇಳಿದ್ದಾರೆಯಾ ಅದರ ಪ್ರಕಾರವೇ ಚಲಾಯಿಸಬೇಕು. ಅಂದರೆ ನಮ್ಮ ಮಾತಿಂದ ಅಥವಾ ನಮ್ಮ ಟೀಕೆಗಳಿಂದ ಇನ್ನೊಬ್ಬರಿಗೆ ಹರ್ಟ್ ಆಗುವ ರೀತಿಯಲ್ಲಿ ಇರಬಾರ್ದು. ಯಾಕೆಂತಂದರೆ ನಮ್ಮ ಮಾತುಗಳು ಇನ್ನೊಬ್ಬನಿಗೆ ಹರ್ಟ್ ಮಾಡ್ತದಂತ ಹೇಳಿದರೆ ಅವನು ನಮ್ಮ ಮೇಲೆ ಏನು ಮಾಡ್ಬೋದು ಅಂತ ಹೇಳಿದರೆ ಕೋರ್ಟಲ್ಲಿ ಕೇಸನ್ನು ಕೂಡ ಹಾಕ್ಬೋದು, ಮಾನನಷ್ಟ ಮೊಕದ್ದಮೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ 4th ಒನ್, ರೈಟ್ ಟು ಫಾರ್ಮ್ ದ ಅಸೋಸಿಯೇಷನ್. ರೈಟ್ ಟು ಫಾರ್ಮ್ association. 5th one, right to form association. Right to form associations and move freely. Right to form association. According to the Indian Constitution, individuals, all the citizens are free to form number of association, any number of associations or the organization, and at the same time he is free to move freely throughout the territories of the country ಅಂತೇಳಿ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ಅಧಿಕಾರಗಳನ್ನು ಕೊಟ್ಟಿದೆ. ಅದು ರಾಜಕೀಯ ಸಂಸ್ಥೆಗಳಾಗಿರ್ಬೋದು, ಧಾರ್ಮಿಕ ಸಂಸ್ಥೆಗಳಾಗಿರ್ಬೋದು, ಸಾಮಾಜಿಕ ಸಂಸ್ಥೆಗಳಾಗಿರ್ಬೋದು, ಕಲ್ಚರಲ್ ಸಂಸ್ಥೆಗಳಾಗಿರ್ಬೋದು, ಯಾವುದೂ ಕೂಡ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬೇರೆ ಬೇರೆ ಆರ್ಗನೈಸೇಷನ್ ಇದೆ. ರೋಟರಿ ಕ್ಲಬ್ ಆಗಿರ್ಬೋದು, ಲಯನ್ಸ್ ಕ್ಲಬ್ ಆಗಿರ್ಬೋದು, ಸಮಾಜ ಸೇವಾ ಸಂಘಗಳಾಗಿರ್ಬೋದು. ಇದನ್ನು ಯಾರು ಎಷ್ಟು ಬೇಕಾದರೂ ಆರ್ಗನೈಸೇಷನ್ಸ್ ಅಥವಾ ಅಸೋಸಿಯೇಷನನ್ನು ಸ್ಥಾಪಿಸ್ಬೋದು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ದೇಶದಾದ್ಯಂತ ಸಂಚರಿಸುವಂತಹ ಅವಕಾಶಗಳನ್ನು ಕೂಡ ಕೊಡಲಾಗಿದೆ. ನಾವೊಬ್ಬ ಸಿಟಿಸನ್ ಆಗಿ ನಮಗೆ ದೇಶದ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಎಲ್ಲಿ ಬೇಕಾದರೂ ಕೂಡ ಹೋಗ್ಬೋದು ವಿದೌಟ್ ಎನಿ ರೆಸ್ಟ್ರಿಕ್ಷನ್ಸ್. ನಾವೀಗ ಫಾರಿನಿಗೆ ಹೋಗಬೇಕು ಅಂತಿದ್ರೆ ಏನಂತ ಹೇಳಿದರೆ ನಮಗೆ ಅಷ್ಟು ಈಸಿಯಾಗಿ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನುವಂಥದ್ದಿದೆ. ಆ ರೆಸ್ಟ್ರಿಕ್ಷನ್ಸನ್ನು ಫಾಲೋ ಮಾಡಬೇಕಾಗ್ತದೆ. ಆದರೆ ನಮ್ಮ ದೇಶದ ಒಳಗೆ ಯಾವ ರಾಜ್ಯಕ್ಕೆ ಬೇಕಾದರೂ ನಾವು ಫ್ರೀಯಾಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ಅವಕಾಶಗಳನ್ನು ಕೊಡಲಾಗಿದೆ. ನೆಕ್ಸ್ಟ್ 6th ಒನ್, ರೈಟ್ ಟು ಈಕ್ವಾಲಿಟಿ. ರೈಟ್ ಟು ಈಕ್ವಾಲಿಟಿ, ಸಮಾನತೆ ಹಕ್ಕು. ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್ the equality, the meaning of equality in the previous class. So equality means every individual should be treated equally and the state gives equal opportunity and equal facilities to all the citizens of India ಅಂತೇಳಿ. ಸಮಾನತೆ ಅನ್ನೋದರ ಬಗ್ಗೆ ನಾವು ಈ ಮೊದಲೇ ನೋಡಿದ್ದೇವೆ. ಏನು ಸಮಾನತೆ ಅಂದರೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಸಮಾನವಾಗಿಯೇ ಸ್ಟೇಟ್ ಕಾಣ್ತದೆ ಮತ್ತು ಸಮಾನ ಅವಕಾಶಗಳು ಅನ್ನುವಂಥದ್ದನ್ನು ಕೊಡ್ತದೆ. ವಿದೌಟ್ ಮೇಕಿಂಗ್ ಎನಿ ಡಿಸ್ಕ್ರಿಮಿನೇಷನ್ಸ್ ದ ಸ್ಟೇಟ್ ಪ್ರೊವೈಡ್ಸ್ ಈಕ್ವಲ್ ಅಪರ್ಚುನಿಟಿ ಆ್ಯಂಡ್ ಈಕ್ವಲ್ ಫೆಸಿಲಿಟೀಸ್ ಟು ಆಲ್ ದ ಸಿಟಿಸನ್ಸ್ ಆಫ್ ಇಂಡಿಯಾ. ನೆಕ್ಸ್ಟ್ 7th ಒನ್, ಫ್ರೀಡಮ್ ಆಫ್ ಪ್ರೆಸ್. ಫ್ರೀಡಮ್ ಆಫ್ ಪ್ರೆಸ್. 7th civil right of the individual is freedom of press. Press is considered as the 4th organ of government. Press is considered as the 4th organ of government. ನಮ್ಮಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಕೊಡಲಾಗಿದೆ. ಮಾಧ್ಯಮ ಸ್ವಾತಂತ್ರ್ಯದ ಪ್ರಕಾರ ಮಾಧ್ಯಮ ಸ್ವಾತಂತ್ರ್ಯದ ಪ್ರಕಾರ ನಾವೇನು ಹೇಳ್ತೇವೆ ಅಂತ ಹೇಳಿದರೆ whether it is a electronic media or the print media, TV, radios or the newspapers. So the print media and also the electronic media,
are free to publish the news or free to broadcast and telecast the news ಅಂತೇಳಿ. ಈಗ ನಮ್ಮಲ್ಲಿ ಮಾಧ್ಯಮ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಯಾಕೆ ಮಾಧ್ಯಮಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಮ್ಮಲ್ಲಿ ಮಾಧ್ಯಮವನ್ನು ಸರ್ಕಾರದ 4ನೇ ಅಂಗ ಅಂತೇಳಿ ಪರಿಗಣಿಸಲಾಗ್ತದೆ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷಿಯರಿ, ದೀಸ್ ಆರ್ ದ 3 organs of the government. So the 4th organ of the government is, that is the press. Press is considered as the 4th organ of the government. ಯಾಕೆ ಮಾಧ್ಯಮವನ್ನು ಸರ್ಕಾರದ 4ನೇ ಅಂಗ ಅಂತೇಳಿ ಪರಿಗಣಿಸ್ತಾರೆ ಅಂತ ಹೇಳಿದರೆ, ಈ ಮಾಧ್ಯಮದ ರೋಲ್ ಅನ್ನುವಂಥದ್ದು ಅತಿ ಮುಖ್ಯ. ಡೆಮೋಕ್ರಸಿಯಲ್ಲಿ ಮಾಧ್ಯಮದ ರೋಲ್ ಅತಿ ಮುಖ್ಯ. ಯಾಕೆ ಅಂತ ಹೇಳಿದರೆ, ಅದು ಡೆಮೋಕ್ರಸಿಯನ್ನು ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತದೆ, ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತದೆ. ಅಥವಾ ಒಂದು ಗೌರ್ಮೆಂಟ್ ಡಿಕ್ಟೇಟರ್ ಥರ ಆ್ಯಕ್ಟ್ ಮಾಡದೇ ಇರುವ ರೀತಿಯಲ್ಲಿ ಪ್ರಿವೆಂಟ್ ಮಾಡುವಲ್ಲೂ ಕೂಡ ಈ ಪ್ರೆಸ್ಸಿನ ರೋಲ್ ಅನ್ನುವಂಥದ್ದು ಅತಿ ಮುಖ್ಯವಾದದ್ದು ಅಂತೇಳಿ. ಹಾಗಾಗಿ ಅದು ಟಿ ವಿಗಳಿಗಿರ್ಬೋದು ಅಥವಾ ಪೇಪರ್ಗಳಿಗಿರ್ಬೋದು ಏನು ಕೊಡಲಾಗಿದೆ ನಮ್ಮಲ್ಲಿ ಅಂತ ಹೇಳಿದರೆ, ಮಾಧ್ಯಮ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಾಧ್ಯಮ ಸ್ವಾತಂತ್ರ್ಯದ ಪ್ರಕಾರ ಪ್ರೆಸ್ಸಲ್ಲಿ ಫ್ರೀಯಾಗಿ ನ್ಯೂಸ್ಗಳನ್ನು ಪಬ್ಲಿಷ್ ಮಾಡ್ಬೋದು. ನಮ್ಮಲ್ಲಿ ಸರ್ಕಾರದ ಪರವಾಗಿ ಆಗಿರ್ಬೋದು, ವಿರುದ್ಧವಾಗಿ ಆಗಿರ್ಬೋದು ವಿಷಯಗಳನ್ನು ಬರೀಬೋದು. ಟಿ ವಿಗಳಲ್ಲೂ ಕೂಡ ಅಷ್ಟೇ, ಸರ್ಕಾರದ ಪರವಾಗಿ ಆಗಿರ್ಬೋದು, ಸರ್ಕಾರದ ವಿರುದ್ಧವಾಗಿ ಆಗಿರ್ಬೋದು ನ್ಯೂಸ್ಗಳನ್ನು ಏನು ಮಾಡ್ಬೋದು ಅಂತ ಹೇಳಿದರೆ, ಪ್ರಸಾರ ಅನ್ನುವಂಥದ್ದು ಮಾಡ್ಬೋದು. ಯಾಕೆಂತ ಹೇಳಿದರೆ ಅದೆಲ್ಲವೂ ಕೂಡ ಏನು ಮಾಡ್ತದೆ ಅಂತ ಹೇಳಿದರೆ, ಒಂದು ಗೌರ್ಮೆಂಟ್ ಇಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತೇಳಿ. ಆ ಒಂದು ದೃಷ್ಟಿಯಿಂದ ನೆಕ್ಸ್ಟ್ ಏಯ್ತ್ ಒನ್ ಲಾಸ್ಟ್ ಒನ್, ರೈಟ್ ಟು ಎಜುಕೇಷನ್. ರೈಟ್ ಟು ಎಜುಕೇಷನ್. ಲಾಸ್ಟ್ ಸಿವಿಲ್ ರೈಟ್ ಈಸ್ ರೈಟ್ ಟು ಎಜುಕೇಷನ್, ಶಿಕ್ಷಣದ ಹಕ್ಕು. Directive principles of state policy and fundamental duties. Both two principles says that it is the responsibility of the guardian and also the state to provide free education to all the children below the age of 14 years. Directive principles and also the fundamental duties. ಎರಡೂ ಏನು ಹೇಳ್ತದೆ ಅಂತ ಹೇಳಿದ್ರೆ, ಮಕ್ಕಳಿಗೆ 14 ಇಯರ್ಸ್ಗಿಂತ ಕೆಳಗಿರುವ ಮಕ್ಕಳಿಗೆ ಶಿಕ್ಷಣ ಕೊಡೋದು ಸರ್ಕಾರದ ಕೂಡ ಜವಾಬ್ದಾರಿ ಹಾಗೂ ಅವರ ಪೋಷಕರ ಕೂಡ ಜವಾಬ್ದಾರಿ ಅಂತೇಳಿ. ಹಾಗಾಗಿ ಇಟ್ ಈಸ್ ದ ಡ್ಯೂಟಿ ಆಫ್ ದ ಗಾರ್ಡಿಯನ್ ಟು ಸೆಂಡ್ ದೇರ್ ಚಿಲ್ಡ್ರನ್ಸ್ ಟು ದ ಸ್ಕೂಲ್ ಹೂ ಆರ್ ಬಿಲೋ ದ ಏಜ್ ಆಫ್ 14 years. So to provide compulsory and free educations to all the children, the central government implemented RTE Act or Right to Education Act. RTE Act or Right to Education Act on 1st April 2010. RTE Act came into force on 1st April 2010 ಅಂತೇಳಿ. ಎಲ್ಲ ಮಕ್ಕಳಿಗೆ ಫ್ರೀ ಮತ್ತು ಕಂಪಲ್ಸರಿ ಎಜುಕೇಷನ್, ಉಚಿತವಾಗಿ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವಂತಹ ನಿಟ್ಟಿನಲ್ಲಿ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ RTE Act, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತೇಳಿ ಶಿಕ್ಷಣದ ಹಕ್ಕನ್ನು ಫಸ್ಟ್ ಮಾಡಿತ್ತು ಅಂತೇಳಿ. ಈ ಆ್ಯಕ್ಟಿನ ಮುಖ್ಯ ಇಂಟೆನ್ಷನ್ ಏನು ಅಂತ ಹೇಳಿದರೆ, RTE ಆ್ಯಕ್ಟಿನ ಪ್ರಕಾರ 14 ಇಯರ್ಸ್ಗಿಂತ ಕೆಳಗಿರುವಂಥ ಎಲ್ಲ ಮಕ್ಕಳಿಗೆ ಕೂಡ ಕಡ್ಡಾಯವಾಗಿ ಉಚಿತ ಶಿಕ್ಷಣವನ್ನು ಒದಗಿಸಿ ಕೊಡುವಂಥದ್ದು. ಯಾಕೆಂತ ಹೇಳಿದರೆ, ಎಜುಕೇಷನ್ ಈಸ್ ಆಲ್ಸೋ ವೆರಿ ಎಸೆನ್ಷಿಯಲ್ ಟು ಆಲ್ ದ ಇಂಡಿವಿಜುವಲ್ ಟು ಲೀಡ್ ಎ ಸಿವಿಲೈಸ್ಡ್ ಲೈಫ್. ಸೊ ಆಲ್ ದೀಸ್ civil rights, family, life, religion, freedom of speech, education, right to form the association, freedom of press, equality, etc., etc. All these rights help us to lead a civilized life in the society. So these are the types of civil rights. Next, remaining rights, the types of political rights and also the economic rights will be discussed in the coming classes. Thank you.